ಎರಡನೇ ಮದುವೆ ಮಾಡಬೇಕು ಅಂತ ಎರಡನೇದು ಮದುವೆ ಮಾಡಿದ್ದು. ಅಕ್ಕಿನೂ ಬಂದಕ್ಕಿನ 6 ತಿಂಗಳು ಹೊಟ್ಟೆನೂ ಆದ್ಲ. ನನಗೆ ಚಿಂತೆ ಹಿಡಿತು, ಎಲ್ಲಿ ಮೊದಲಿನಂಗೆ ಇದನ್ನು ಸತ್ತ ಹೋಗ್ತೀವ ಅಂತ. ಮೊದಲು ಹಿಡಿದು ಗಡಿದ್ರು ಕೂಡ ಕುಸ್ತಿ ಹಿಡ್ದವ್ ನಾನು. ಇದೇನು ಬಂತಪ್ಪ ನಮ್ಮ ಹಣಿವಾರಕ್ಕೆ. ಡಾಕ್ಟರ್ ಅಂತೇಳಿ ಗಣನ ಆದೆ. ಡಾಕ್ಟರ್ ಸಾಹೇಬ್ರಲ್ಲಿ ನೋಡ್ರಿ ನನಗೆ ಮಕ್ಕಳ ಭಾಗ್ಯ ಐತೋ ಇಲ್ವೋ ಅಂತ. ಡಾಕ್ಟರ್ ಹೇಳಿದ್ರು, ಯಾಕೆ ಚಿಂತೆ ಮಾಡ್ತೀರಿ, ಅವಳಿ ಜವಳಿ 2 ಅವಳವ ಅಂದರು. ಅಪ್ಪ ಸಂತೋಷ ಆಯ್ತು, ದೇವ್ರ ಒಂದು ಕಸ್ಕೊಂಡ್ರು 2 ಕೊಟ್ಟನಲ್ಲಪ್ಪ ಅಂತ ಹಿಕ್ಕಿದೆ. 9 ತಿಂಗಳು ತುಂಬಿದು, 10 ತಿಂಗಳು ತುಂಬಿದು, 11 ತಿಂಗಳು ದಾಟಕ್ಕೆ ಬಂತು. ಬಣ್ತನ ಆಗೋದು. ಡಾಕ್ಟರ್ ತಲೆ ಹಿಡ್ಕೊಂಡು ಕುಂತಿದ್ರು. ಯಾಕ್ರಿ ಅಪ್ಪ ಇದು ಹಿಂಗ್ಯಾಕ್ರಿ ಅಂದೆ. ಏನು ಮಾಡಿದ್ರಿ, 2 ಕೂಸ್ಗಳು ಒಂದಕ್ಕೊಂದು ಹತ್ಕೊಂಡವ ಅಂದರು. ಬಾಣ್ತನ ಭಾಳ ಕಷ್ಟ ಐತೆ ಅಂದರು. ಹೆಂಗಾರೆ ಮಾಡಿ ನಾನು ಹೆಂಡ್ತಿನ ಉಳಿಸ್ಕೋರಿಪ್ಪ ಅಂದೆ. ಬಾಣ್ತನದಾಗ ಕೂಸು ಹೆಂಡ್ತಿ ಇಬ್ಬರು ಸತ್ತವಾದ್ರು. ಇನ್ನು ಹೆಂಗ್ರಪ್ಪ ಗುಡಿ ಹಿಡ್ಕೊಂಡು ಕೊಂಡ್ರಿಲ್ಲ. ಇನ್ನು ಊರಾಗ ಹೊಂಟ್ರೆ ಸಾಕು, ಹೆಣ್ಮಕ್ಳೆಲ್ಲ ಬಾಗಿಲ ಮುಚ್ಕೊಳ್ಕತ್ರು. ಬಂದು ನೋಡಿ, ಅಯ್ಯವ್ವ ಇದ್ರ ಹೆಣ ಎತ್ತಲಿ, ಇಬ್ಬರು ಹೆಂಡ್ರನ್ನ ಕೊಂದು ಪೈಲ್ವಾನ್ ಅಂತೀವಪ್ಪ ಅತ್ತೆ, ಇದ್ರ ಮಾರಿ ನೋಡಬಾರ್ದ ಯವ್ವ ಅಂತ ಅವರು. ಇನ್ನು ನಾ ಗುಡ್ಡ ಸೇರಿಲ್ಲ. ಮೊದಲೇ ಹಸಿರು ಮೇಯ್ದಿತ್ತು ಹೋರಿ ಕರ, ಕರ್ಕೊಳ್ಳೋದಾಗಲಿಲ್ಲ. 3ನೇದ್ದು ಮದುವೆ ಮಾಡ್ಕೊಂಡು ಬಂದೆ. ಕೈಯಾಗ ಕಟ್ಟಿ ಕೊಟ್ಟು ಹೇಳಿದೆ, ಹೊಟ್ಟೆ ಆಗಬೇಡಪ್ಪ ರೀ, ಹೊಟ್ಟೆ ಆಗಿ ಅಂದ್ರೆ ಸಾಯ್ತಿ ಹೇಳಿದ್ರು. ಹಟ್ಟಕ್ಕೆ ಬಿದ್ದು ಹೊಟ್ಟೆ ಆಗಿ ಒಂದು ಹೆಣ್ಣು ಹರಿದು ಅಕ್ಕಿನೂ ಸತ್ತವಾದನೆ. ಇಲ್ಲಿ ಮುಗಿತು ನೋಡ್ರಿ ಪೈಲ್ವಾನ್ ಪಾಪಣ್ಣನ ಹೆಂಡ್ರ ಪುರಾಣ. ಆ ಹುಡುಗಿನ ದೊಡ್ಡದಾಗೈತ್ರಿ, ರುದ್ರಾಕ್ಷಿ ಅಂತ ಹೆಸರಿಟ್ಟಿನಿ. ಇನ್ನೂ ತಪ್ಪದ ಕಾಲೇಜಿಗೆ ಹೋಗ್ತಾಳೆ, ಕಲಿಯಕ್ಕಲ್ರಿ. ಮತ್ತೆ ನಮ್ಮ ಗಿಡದ ಮಾವಿನ ಹಣ್ಣು ವ್ಯಾಪಾರ ಮಾಡಕ್ಕೆ ಹೋಗ್ತಾಳೆ. ವ್ಯಾಪಾರ ಮಾಡ್ಕೊಂಡು ಬಂದು ಸುರಳಿತವಾಗಿ ಇಷ್ಟು ವ್ಯಾಪಾರ ಆಗೈತೆಪ್ಪ, ತಗೋ ರೊಕ್ಕ ಅಂತ ಕೊಟ್ಟಿದ್ದು ಗೊತ್ತೇ ಇಲ್ಲ. ಯಾರು ಕೂಡ ಜಗಳ ತೆಗೆದೋ ಬಂದಿರ್ತಾರ್ರಿ. ಯಾಕ್ರಿಪ್ಪ ಇದು ಹೆಣ್ಣು ಹರಿದವ್ರು ಗೋಳ ದೇವರಿಗೆ ಪ್ರೀತಿರಿಪ್ಪ, ದೇವರಿಗೆ ಪ್ರೀತಿ. ಬಾರಮ್ಮ ಬಾ